ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಬಂದಿರತಕ್ಕಂಥ ಬಿಲ್ಡಿಂಗ್ ಮಾತ್ರ ಮಸ್ತಾಗಿದೆ. ಹಾಗೂ ಇದು ಲೊಕೇಟ್ ಆಗಿರುವಂಥ ಜಾಗ ಬಂದು ಅಂಜನಾಪುರ ಸೆಕೆಂಡ್ ಬ್ಲಾಕು ಮತ್ತು ಕೋಣನಕುಂಟೆ ಮೆಟ್ರೋ ಸ್ಟೇಷನಿಂದ ಕೇವಲ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಬಿಲ್ಡಿಂಗ್ ಇದಾಗಿರುತ್ತೆ. ಮತ್ತು ಈ ಬಿಲ್ಡಿಂಗ್ನ ಡೈಮೆನ್ಷನ್ ಬಂದು 20x30 ಸೌತ್ ಫೇಸಿಂಗ್ ಮೇನ್ ಗೇಟು ಹಾಗೂ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುವಂಥ ಮನೆ ಇದಾಗಿದೆ. ನೋಡ್ತಾ ಇರ್ಬೋದು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಯಾವ ರೀತಿ ಇದೆ ಅಂತ. ಬಾಟಮ್ ಟು ಟಾಪ್ ನೋಡಿ ಯಾವ ರೀತಿ ಇದೆ ಅಂತ. ಮೇಲೆ ನಿಮಗೆ ಬಾಲ್ಕನಿ ಬಂದಿದೆ. ಹಾಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅದು ನ್ಯಾಚುರಲ್ ಸ್ಟೋನಿಂದ ವಾಲ್ ಕ್ಲೈಂಟ್ ಬಂದಿದೆ. ಹಾಗೆ ರಾಯಲ್ ಪೇಂಟು ಸ್ಟ್ರಕ್ಚರ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಪೇಂಟ್ ಸ್ಟ್ರಕ್ಚರು. ಹಾಗೆ ಫ್ರಂಟ್ ಎಲಿವೇಶನ್ ಕೂಡ ಅಷ್ಟೇ ಅದ್ಭುತವಾಗಿದೆ, ಸಖತ್ತಾಗಿದೆ ಸ್ನೇಹಿತರೆ. ಮತ್ತು MS ಇಂದ 3 ಫೋಲ್ಡಬಲ್ ಗೇಟ್ನ ಮಾಡಿ ಕೊಟ್ಟಿರ್ತಾರೆ. ಮತ್ತು ವೆಂಟಿಲೇಷನ್ ಪರ್ಪಸ್ ಆಗಿ CNC ಕಟ್ಟಿಂಗ್ ಮಾಡಿ ನೋಡಿ ಮಿನಿ ಗಾರ್ಡನ್ ಥರ ಯಾವ ರೀತಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಇದು. ಸೊ ಇದು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್. ಆದರೆ ಬಿಲ್ಡಿಂಗ್ ಫ್ರಂಟಲ್ಲಿ ವೈಡ್ ಆಗಿರುವಂಥ ಟಾರ್ ರಸ್ತೆ ಸಿಗುತ್ತೆ. ಹಾಗೆ ನೋಡ್ತಾ ಇದ್ದೀರಲ್ವಾ, ಹಸಿರು ವನ ಅನ್ನೋ ರೀತಿಯೇ ತುಂಬ ಮರಗಳು, ವೆಂಟಿಲೇಷನ್ಗೆ ಗಾಳಿಗಂತೂ ಯಾವುದೇ ರೀತಿಯ ಕೊರತೆ ಇಲ್ಲ ಈ ಲೊಕೇಶನಲ್ಲಿ, ಅಷ್ಟು ಅದ್ಭುತವಾಗಿದೆ. ಸೊ ಬಿಲ್ಡಿಂಗ್ನ ಈ ಕಾರ್ನರ್ ಕಡೆಯಿಂದ ತೋರಿಸ್ತೀನಿ ನೋಡಿ. ನೋಡಿ ಬಿಲ್ಡಿಂಗು ಇದು ಕಾರ್ನರ್ ಕಡೆಯಿಂದ ಈ ರೀತಿ ಕಾಣಿಸುತ್ತೆ. ಬನ್ನಿ ಒಳಗಡೆ ಹೋಗಿ ಒಂದು ಟೂರ್ ಮಾಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ. ಅದಕ್ಕೂ ಮೊದಲು ನಿಮ್ಮ ಕನಸಿನ ಮನೆಯ ಹೆಸರನ್ನು ಇಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಬಾರ್ಡರೆಲ್ಲ ನಿಮಗೆ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೆ ಚಿಕ್ಕದಾಗಿ ಒಂದು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಗಾರ್ಡನ್ನು. ಇದು ಕೂಡ ಡಿಸೈನ್ ಆಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಬನ್ನಿ ಇವಾಗ ಪಾರ್ಕಿಂಗ್ ಲೇಔಟ್ಗೆ ಹೋಗೋಣ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಪಾರ್ಕಿಂಗ್ನ ನೋಟ ಒಂದು ಈ ರೀತಿ ಕಾಣಿಸುತ್ತೆ. ನಿಮಗೆ ಪಾರ್ಕಿಂಗ್ ಲೇಔಟಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲಾಗಿ ಇಲ್ಲಿ ತನ್ನದೇ ಆದಂಥ ಸ್ವಂತ ಬೋರ್ ಇದೆ. ಇದು 1000 ಫೀಟ್ ಡೆಪ್ತ್ ಹೋಗಿದೆ. ಅದರಲ್ಲೂ 900 ಫೀಟ್ಗೆಲ್ಲ ನಿಮಗೆ ಮೋಟ್ರ್ ಬಿಟ್ಟು ನೀರು ಸಿಕ್ಕಿದೆ. ಅದ್ರ ಜೊತೆಗೆ 18,000 ಲೀಟರ್ ಕೆಪಾಸಿಟಿ ಇರುವಂಥ ದೊಡ್ಡ ಸಂಪು ಕೂಡ ಇದೆ. ಹಾಗೂ ನೋಡ್ತಾ ಇದ್ದರೆ ಎದುರುಗಡೆನೆ ಸ್ವಂತ ಮೀಟ್ರ್ ಬೋರ್ಡ್ ಬಂದಿದೆ. ಇದು ಪರ್ಮನೆಂಟ್ ಮೀಟ್ರ್ ಬೋರ್ಡರ್ ಆಲ್ರೆಡಿ ಕನೆಕ್ಷನ್ ಕೊಟ್ಟಿದ್ದಾರೆ. ಹಾಗೂ ಕಾವೇರಿ ಪ್ರಾವಿಷನ್ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಮತ್ತು ನೀರು ಕೂಡ ಬರ್ತಾ ಇದೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಎಲ್ಲ ಕನೆಕ್ಷನ್ ಕೂಡ ಆಗಿದೆ. ಮೀಟ್ರ್ ಬೋರ್ಡ್ ಆಗಿರ್ಬೋದು, ಕಾವೇರಿ ಕನೆಕ್ಷನ್ ಆಗಿರ್ಬೋದು, ಎರಡೂ ಕೂಡ ಆಗಿದೆ. ಮತ್ತು ಮೀಟ್ರ್ ಬೋರ್ಡಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಒಂದು ನಿಮಿಷ ಸರ್, ಇವಾಗ ಮೀಟ್ರ್ ಬೋರ್ಡ್ ಪರ್ಮನೆಂಟ್ ಮೀಟ್ರ್ ಬೋರ್ಡ್ ಆಗಿದೆ ಅಲ್ವಾ, ಅದ್ರ ಬಗ್ಗೆ ನನಗೊಂಚೂರು ಎಕ್ಸ್ಪ್ಲನೇಷನ್ ಕೊಡಿ. ಪರ್ಮನೆಂಟ್ ಮೀಟರ್ನು ಹಾಕ್ಸಿದೀವಿ. ಓಕೆ. ಇದು ಬಂದ್ಬಿಟ್ಟು ಕೇಬಲ್ ಬಂದ್ಬಿಟ್ಟು 2 ಕೇಬಲ್ ತಗೊಂಡು ಫೋಲಿಂದ. ಓಕೆ. ಫೋಲಿಂದ ಏನಕ್ಕಂದ್ರೆ ಒಂದು ಗಂಟೆ ಮಳೆಕಾಲದಲ್ಲಿ ಏನೋ ಪ್ರಾಬ್ಲಮ್ ಬಂದಾಗ ಒಂದು ಫೇಸ್ ಹೊಟ್ಟೋಗುತ್ತೆ. ಓಕೆ ಸರ್. ಹೊಟ್ಟೋಗಿದ್ಮೇಲೆ ಏನಾಗುತ್ತೆ, ಒಂದು ಫೇಸ್ ಬರಲ್ಲ. ಓಕೆ. ಆಗಲಿ ಗೀಸರ್ ಆಗಲಿ ಎಮರ್ಜೆನ್ಸಿ ಇದೆ, ಯಾವುದು ವರ್ಕ್ ಆಗಲ್ಲ. ಓಕೆ. ಆ ಟೈಮಲ್ಲಿ ನಾವು ಗೇಟ್ ಆಫ್ ಮಾಡ್ಬಿಟ್ಟು ಹಿಂಗೆ ಆನ್ ಮಾಡಿದ್ರೆ ಮತ್ತೆ 3 ಫೇಸ್ ಲೈನ್ ಕನೆಕ್ಟಿವಿಟಿ ಆಗುತ್ತೆ. ಸೊ ಆಟೋಮೆಟಿಕಲಿ ಆಫ್ ಮಾಡಿ ಅಗೇನ್ ಆನ್ ಮಾಡಿದ್ರೆ 3 ಫೇಸ್ ಕನೆಕ್ಟಿವಿಟಿ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಅದೇನಾದರೂ ಕಟ್ಟಾಗಿ ಮೋಟ್ರ್ ವರ್ಕ್ ಆಗ್ತಾಯಿಲ್ಲ, ಬೋರ್ ವರ್ಕ್ ಆಗ್ತಾಯಿಲ್ಲ ಅಂತಂದ ಸಂದರ್ಭದಲ್ಲಿ ಸೊ ಆ ರೀತಿ ಮಾಡಿದ್ರೆ ಅಗೇನ್ 3 ಫೇಸ್ ಕನೆಕ್ಟಿವಿಟಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇದು ಪರ್ಮನೆಂಟ್ ಮೀಟರ್ ಬೋರ್ಡಿನ ಒಂದು ಮಾಹಿತಿ ಆಗಿತ್ತು. ಹಾಗೆ ಅದ್ರ ಕೆಳಗಡೆ ನಿಮಗೆ ಶೂ ರ್ಯಾಕ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಶೂ ರ್ಯಾಕ್, ನೀವು ಚಪ್ಪಲ್ನೆಲ್ಲ ಈ ರ್ಯಾಕಲ್ಲಿ ಸ್ಟೋರ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸ್ಟೇರ್ ಕೇಸ್ ಹೋಗಿದೆ. ಸ್ಟೇರ್ ಕೇಸ್ ಕೆಳಗಡೆ ಏನು ಕಾಣಿಸ್ತಾ ಇದೆ, ಒಂದು ರೈಟ್ ಸೈಡ್ ಕಾಣಿಸ್ತಾ ಇರ್ತಕ್ಕಂಥದ್ದು ನಿಮಗೆ UPS ಪಾಯಿಂಟ್ಗೆ ಬಿಟ್ಟಿರ್ತಕ್ಕಂಥದ್ದು. ಲೆಫ್ಟ್ ಸೈಡ್ ಬಂದು ನೀವು ಸ್ಟೋರೇಜ್ ಏನಾದರೂ ಮಾಡ್ಕೋಬೋದು. ಇದು ನಿಮಗೆ UPS ಪಾಯಿಂಟು. ಹಾಗೂ ಲೆಫ್ಟ್ ಸೈಡ್ ಕಾಣ್ತಾ ಇರ್ತಕ್ಕಂಥದ್ದು ನಿಮಗೆ ಸ್ಟೋರೇಜ್ ಏನಾದರೂ ಇಟ್ಕೊಳ್ಬೋದು. ಇದು ಸ್ಟೇರ್ ಕೇಸ್ ಕೆಳಗಡೆ ಇರುವಂಥ ಜಾಗನ ವೇಸ್ಟ್ ಮಾಡ್ದಿರ ನಿಮಗೆ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಮತ್ತು ಪಾರ್ಕಿಂಗಲ್ಲಿ ನಿಮಗೆ ಆರಾಮಾಗಿ
ಒಂದು ದೊಡ್ಡ ಕಾರು ಇಲ್ಲಾಂದರೆ 2 ಕಾರುಗಳನ್ನು ಕೂಡ ನಿಲ್ಲಿಸ್ಕೋಬೋದು. ಮತ್ತು ಅಕ್ಕಪಕ್ಕ ಒಂದು 2-3 ಟೂ ವೀಲರ್ನ ನಿಲ್ಲಿಸ್ಕೋಬೋದು. ಮತ್ತು ವಾಲ್ ಕ್ಲೈಂಟು ಕೂಡ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ, ಗಾಳಿ ಬೆಳಕಲ್ಲಿ ಅದ್ರ ಜೊತೆಗೆ ಪಾರ್ಟ್ಗಳನ್ನೆಲ್ಲ ಯಾವ ರೀತಿ ಹ್ಯಾಂಗ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಕೂಡ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇದು ನಿಮಗೆ ಕಾಮನ್ ವಾಶ್ರೂಮ್ ಆಗಿರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇದು ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಬ್ಯಾಕ್ ಸೈಡ್. ನೋಡಿದ್ರಲ್ವ ಸ್ನೇಹಿತರೆ. ಮತ್ತು ಗ್ಯಾಸ್ ಕನೆಕ್ಟಿವಿಟಿ ಸ್ಟೇರ್ ಕೇಸ್ ಕೆಳಗಡೆನೆ ಬರುತ್ತೆ ಸಿಲಿಂಡರ್ ಕನೆಕ್ಷನ್ಗೆ. ಅದಕ್ಕೆ ಸೇಫ್ಟಿ ಕೂಡ ಮಾಡಿ ಕೊಟ್ಟಿರ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಪಾರ್ಕಿಂಗ್ ಲೇಔಟಲ್ಲಿ ಎಷ್ಟು ಅದ್ಭುತವಾಗಿ, ಎಷ್ಟು ಚೊಕ್ಕವಾಗಿ, ಐ ಮೀನ್ ಜಾಗನ ವೇಸ್ಟ್ ಮಾಡಿದಿರ ಎಲ್ಲ ರೀತಿಯ ಪ್ರಾವಿಷನ್ನ ಯಾವ ರೀತಿ ಮಾಡಿ ಕೊಟ್ಟಿರ್ತಾರೆ ಅಂತಕ್ಕಂಥದ್ದನ್ನು. ಸೊ ಹಾಗಾದರೆ ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ಲಪೋತರ, ಆ್ಯಂಟಿ ಲಪೋತರ ಗ್ರಾನೈಟ್ನ ಯೂಸ್ ಮಾಡಿ ಅದ್ರ ಜೊತೆಗೆ SS ಜಿಂದಾಲ್ ರೈಲಿಂಗ್ಸ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ಗೆ. ಸೊ ಇದು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸಿಗುವಂಥ ನೋಟ. ಹಾಗೂ ಸೇಫ್ಟಿ ಪರ್ಪಸ್ ಆಗಿ ನಿಮಗೆ MS ಇಂದ ನಿಮಗೆ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ವ, ಎದುರುಗಡೆ ಮತ್ತು ಸೈಡಲ್ಲೆಲ್ಲ ನಿಮಗೆ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ಯಾಕಂದರೆ ಬೆಂಗಳೂರು ಅಂತಂದರೆ ನಿಮಗೆ ಸೇಫ್ಟಿ ಬೇಕೇ ಬೇಕು. ನೋಡಿ ಇಲ್ಲೂ ಕೂಡ ವಾಲ್ ಕ್ಲೈಂಟ್ಗೆ ನಿಮಗೆ 2x4 ವೆಟ್ರಫೈಲ್ ಟೈಲ್ಸ್ನ ಯೂಸ್ ಮಾಡಿ ಬಾರ್ಡರ್ಗೆ ಬ್ಲ್ಯಾಕ್ ಕಲರ್ ಗ್ರಾನೈಟ್ನ ಯೂಸ್ ಮಾಡಿ ತುಂಬ ಲುಕ್ ಚೆನ್ನಾಗಿ ಬರ್ತಾಯಿದೆ. ಫಾಲ್ ಸೀಲಿಂಗು ಇದು ಕೆಳಗಡೆಯಿಂದ ಸ್ಟೇರ್ ಕೇಸಿಂದ ಬರಬೇಕಾದ್ರೆ ಸಿಗುವಂಥ ನೋಟ. ಮತ್ತು ಇದು ಸೌತ್ ಫೇಸಿಂಗ್ ಮೇನ್ ಗೇಟ್ ಆಗಿದ್ದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಇದು ಏನು ಡೋರ್ ನೋಡ್ತಾ ಇದ್ದೀರಾ, ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಈಸ್ಟ್ ಫೇಸಿಂಗ್ನ ಮೇನ್ ಡೋರ್ ಆಗಿದೆ, ಮನೆಯ ಟೀಕುಡ್ ಡೋರ್ ಆಗಿದೆ. ಬನ್ನಿ ಒಳಗಡೆ ಓಪನ್ ಮಾಡಿ ಬಂದ ತಕ್ಷಣ ನಿಮಗೆ ಹಾಲ್ನ ನೋಟ ಈ ರೀತಿ ಕಾಣಿಸುತ್ತೆ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಹಾಲ್ನ ನೋಟ ಈ ರೀತಿ ಕಾಣಿಸುತ್ತೆ. ರೈಟ್ ಸೈಡ್ ನಿಮಗೆ ವೆಂಟಿಲೇಷನ್ ಬಿಟ್ಟಿದ್ದಾರೆ ವಿಂಡೋನ. ಹಾಗೂ ಇದೊಂಥರ ಡಿಸೈನ್ ಆಗಿ ತುಂಬ ಚೆನ್ನಾಗಿದೆ. ಸೋಫಾ ಬರುತ್ತೆ ಇಲ್ಲೆಲ್ಲ. ಆಪೋಸಿಟ್ ಅಂದರೆ ಡೋರ್ ಪಕ್ಕದಲ್ಲೇ ನಿಮಗೆ TV ಯೂನಿಟ್ ಕೊಟ್ಟಿದ್ದಾರೆ. ನೋಡಿ ಅದು TV ಯೂನಿಟು ಡೋರ್ ಪಕ್ಕದಲ್ಲಿ. ಆ್ಯಸ್ ಪರ್ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನೇನೆಲ್ಲ ಮಾಡಿಕೊಟ್ಟಿದ್ದಾರೆ, ಹೇಗೆಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ಕಂಪ್ಲೀಟಾಗಿ. ಹಾಗೂ ಸ್ಟೇರ್ ಕೇಸ್ ಏನು ನೋಡ್ತಾ ಇದ್ದೀರಾ, ಇದು ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಸ್ಟೇರ್ ಕೇಸ್ ಒಳಗಡೆನೇ ಹೋಗಿದೆ. ಅದ್ರ ಕೆಳಗಡೆ ಸ್ಟೋರೇಜ್ ಕೊಡ್ದಿರಾ ಅಲ್ಲಿ ಒಂದು ಮಿನಿ ಗಾರ್ಡನ್ನ ನೀವು ಮಾಡ್ಕೋಬೋದು. ಆ ರೀತಿ ಮಾಡಿ ಕೊಟ್ಟಿದ್ದಾರೆ. ಜಾಗ ವೇಸ್ಟ್ ಮಾಡಿಲ್ಲ ಮತ್ತು ಸ್ಟೋರೇಜು ಕೂಡ ಮಾಡಿಲ್ಲ. ತುಂಬ ಪ್ಲ್ಯಾನ್ ಮಾಡಿ. ಏಕೆ ಅಂತಂದರೆ ಇಲ್ಲಿ ಎಲ್ ಶೇಪಲ್ಲಿ ನಿಮಗೆ ಸೋಫಾ ಬರೋದ್ರಿಂದ ಹಾಲಲ್ಲಿ, ಸೊ ಅದೊಂದು ಲುಕ್ಕು ಚೆನ್ನಾಗಿ ಕೊಡುತ್ತೆ. ಯಾವುದು ಸ್ಟೇರ್ ಕೇಸ್ ಕೆಳಗಡೆ ಗಾರ್ಡನ್ ಮಾಡಿದ್ರೆ ಲುಕ್ ಚೆನ್ನಾಗಿ ಕೊಡುತ್ತೆ. ಒಂಥರ ಶಾಂತಿ, ಮೀನ್ಸ್ ಮೈಂಡ್ ಬ್ಲೋ ಅಂತ ಹೇಳ್ತಾರಲ್ಲ, ಆ ರೀತಿ ಪೀಸ್ಫುಲ್ ಮೈಂಡ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದಿಷ್ಟು ಹಾಲ್ ಆಯಿತು. ಹಾಲಿಂದ ಆ ಕಡೆ ಏನು ನೋಡ್ತಾ ಇದ್ದೀರಾ ಅದು ಕಿಚನ್ ಇದೆ. ಅದಕ್ಕೂ ಮೊದಲು TV ಯೂನಿಟ್ ಆದ ತಕ್ಷಣ ಅದ್ರ ಪಕ್ಕದಲ್ಲಿ ನಿಮಗೆ ದೇವ್ರ ಮನೆನ ಮಾಡಿಕೊಟ್ಟಿದ್ದಾರೆ. ಇದು ದೇವ್ರ ಮನೆ ಆಗಿದ್ದು ಇದಕ್ಕೆ ಸ್ಪೆಷಲ್ಲಾಗಿ ಬೆಳಕು ಬರ್ತಾ ಇದೆ. ಅದು ಏನು ಅಂತ ತೋರಿಸ್ತೀನಿ ನೋಡಿ. ಎಸ್, ಸ್ಕೈಲೈಟ್. ಡೈರೆಕ್ಟಾಗಿ ನಿಮಗೆ ದೇವ್ರ ಮನೆ ಒಳಗಡೆನೆ ಸ್ಕೈಲೈಟ್ ಬೆಳಕು ಎಷ್ಟು ಚೆನ್ನಾಗಿ ಬೀರ್ತಾ ಇದೆ ಅಂತ ನೋಡಿ. ಲೈಟಿಂಗ್ಸೇ ಬೇಡ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿದ್ರಲ್ವ ಸ್ನೇಹಿತರೆ, ಇದು ಪೂಜಾ ರೂಮ್ ಆಗಿದ್ದು ಅದ್ರ ಪಕ್ಕದಲ್ಲೇ ಅಗ್ನಿ ಮೂಲೆಯಲ್ಲಿ ಒಂದು ಸಿಂಪಲ್ಲಾಗಿ ಕಿಚನ್ನ ಮಾಡಿಕೊಟ್ಟಿದ್ದಾರೆ.
ಈ ಕಿಚನ್ ನೋಡಿ, ಈ ಥರ ಆದರೆ ಅಗ್ನಿಮೂಲೆಯಲ್ಲಿ ಕಂಪ್ಲೀಟ್ ವಾಸ್ತು ಪ್ರಕಾರನೇ ನಿಮಗೆ ಎಲ್ ಆ್ಯಂಗಲಲ್ಲಿ ಸ್ಲ್ಯಾಬ್ ಕೊಟ್ಟು, ಸೊ ಗ್ಯಾಸ್ ಕನೆಕ್ಟಿವಿಟಿ ಅಲ್ಲಿ ಕೊಟ್ಟಿದ್ದಾರೆ, ಸಿಂಕ್ ಕೊಟ್ಟಿದ್ದಾರೆ, ಮತ್ತು ವಾಟರ್ ಪ್ಯೂರಿಫೈರ್ಗೆ ಈ ರೀತಿ ಕಬೋರ್ಡ್ ಕೂಡ ಮಾಡಿ ಕೊಟ್ಟಿದ್ದಾರೆ ನೋಡಿ. ಮತ್ತು ಮೇಲ್ಗಡೆನೂ ಅಷ್ಟೇ ವಾರ್ಡ್ರೂಮ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ವೆಂಟಿಲೇಷನ್ ಪರ್ಪಸ್ಸಾಗಿ ವಿಂಡೋನೂ ಕೂಡ ಬಿಟ್ಟಿದ್ದಾರೆ. ಆಮೇಲೆ ವೆಂಟಿಲೇಷನ್ ಎಲ್ಲಿದೆ, ಮೀನ್ಸ್ ವಿಂಡೋ ಎಲ್ಲಿದೆ ಅಲ್ಲಿ ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿಕೊಟ್ಟಿದ್ದಾರೆ ಸ್ಲ್ಯಾಬ್ನ ಅಂತಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು. ಮತ್ತು ಸುತ್ತ ಬ್ಯಾಕ್ ಸೈಡು ಕೂಡ ನಿಮಗೆಲ್ಲ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿನೇ ಇದೆ. ಇದು ಪ್ಯಾಂಟ್ರಿ ಸಿಸ್ಟಮ್ ಕೂಡ ಇದೆ. ಇದು ಪ್ಯಾಂಟ್ರಿ ಸಿಸ್ಟಮ್. ಹಾಗೂ ಇದ್ರ ಪಕ್ಕದಲ್ಲೇ ನೀವು ಫ್ರಿಜ್ಜನ್ನು ಕೂಡ ಇಟ್ಕೋಬೋದು, ಪಾಯಿಂಟ್ ಬಿಟ್ಟಿದ್ದಾರೆ. ಹಾಗೆ ಇದನ್ನು ನಾನು ಹೇಳಿದೆ, ಆವಾಗಲೇ ಹೇಳ್ತೀನಿ ಅಂದ್ಬಿಟ್ಟು. ಇದು ಏನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ, ಇಫ್ ಇನ್ ಕೇಸ್ ನಿಮಗೆ ಟಯರ್ಡ್ ಆಗ್ತಿದೆ ಅಂತಂದಾಗ ಅಲ್ಲಿ ಕೂತ್ಕೊಂಡು ಆರಾಮಾಗಿ ವೆಜಿಟೇಬಲ್ ಕಟ್ಟಿಂಗ್ ಮಾಡ್ಕೋಬೋದು, ಅಥವಾ ಯಾರು ಬರ್ತಿದ್ದಾರೆ ಅಂತ ವಿಂಡೋಯಿಂದ ನೋಡ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ ಯಾರೋ ಒಬ್ಬರು ಬಂದಿದ್ದಾರೆ ಅಂದಾಗ ನೀವಲ್ಲಿ ಅಡುಗೆ ಮಾಡ್ತಾಯಿದ್ರೆ ನಿಮ್ಮ ಫ್ರೆಂಡ್ಸ್ ಆರ್ ರಿಲೇಷನ್ಸ್ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಅಡುಗೆನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಐಡಿಯಾ ಮಾಡಿ ಈ ಸ್ಲ್ಯಾಬ್ನ ಈ ರೀತಿ ಇಷ್ಟು ಡಿಸೈನಾಗಿ ಈ ರೀತಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹಾಗೂ ಇಲ್ಲಿ ಇನ್ನೊಂದು ಮಾಡಿಕೊಟ್ಟಿದೆ, ಏನು ಅಂತಂದರೆ ಎಲ್ ಶೇಪಲ್ಲಿ ನಿಮಗೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಇದು ಎಲ್ ಶೇಪಲ್ಲಿದೆ ನೋಡಿ. ಇದು ಇಷ್ಟು ಕಿಚನ್ನ ಮಾಹಿತಿಯಾಗಿತ್ತು. ಮತ್ತು ಎಲ್ಲ ಕಬೋರ್ಡು ವಾರ್ಡ್ರೋಬ್ ಆಗಿರ್ಬೋದು ಎಲ್ಲ ಸಾಫ್ಟ್ ಕ್ಲೋಸರು, ಯಾವುದೇ ರೀತಿಯ ಸಂಶಯ ಇಲ್ಲ. ಹಾಗೂ ಬ್ಯಾಕ್ ಸೈಡ್ ಏನು ಕಾಣಿಸ್ತಾ ಇದೆ ನಿಮಗದು ಒಂದು ಕಾಮನ್ ರೆಸ್ಟ್ ರೂಮ್ನ ಮಾಡಿಕೊಟ್ಟಿರ್ತಾರೆ. ಇದು ಮಿರರ್ ಲೈಟ್ ಆಗಿರುತ್ತೆ. ಹ್ಯಾಂಡ್ ವಾಶು, ಇದು ಕಾಮನ್ ವಾಶ್ರೂಮ್, ಮತ್ತು ಎಕ್ಸಾಸ್ಟ್ ಫ್ಯಾನ್ ಕೂಡ ಕನೆಕ್ಷನ್ ಆಲ್ರೆಡಿ ಆಗಿದೆ. ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಮಾಹಿತಿ ಆಗಿತ್ತು. ಈಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೇರ್ ಕೇಸ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. SS ಜಿಂದಾಲಲ್ಲಿ ರೈಲಿಂಗ್ಸ್ ಕೊಟ್ಟಿದ್ದಾರೆ, ಮತ್ತು ಲೆಫ್ಟ್ ಸೈಡ್ ನಿಮಗೆ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಎದುರುಗಡೆ ಏನು ಕಾಣಿಸ್ತಾ ಇದೆ ಅದು ರಾಯಲ್ ಪೇಂಟು, ಎಲ್ಲೂ ವಾಲ್ಪೇಪರ್ ಯೂಸ್ ಮಾಡಿಲ್ಲ, ರಾಯಲ್ ಪೇಂಟ್ ಆಗಿರುತ್ತೆ. ಮತ್ತು ಸ್ಟೇರ್ ಕೇಸ್ ಎಲ್ಲ ಕಡೆ ನಿಮಗೆ ಸೆನ್ಸರ್ ಲೈಟಿಂಗ್ಸ್ ಇದೆ. ಸೊ ನಾವು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬರಬೇಕಾದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಆಪೋಸಿಟ್ ನಿಮಗೆ ಸ್ಟಡಿ ಯೂನಿಟ್ ಆಗಿರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು 2 in 1 ಆದರೂ ನೀವು ಯುಟಿಲೈಸ್ ಮಾಡ್ಕೋಬೋದು. ನಾವು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ 2 ರೂಮ್ಗಳು ಕಾಣಿಸುತ್ತೆ. ಆ 2 ರೂಮಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು, ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮು. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಹಾಕ್ತಿದ್ದಂಗೆ ಒಂದು ಮಾಸ್ ಲುಕ್ ಈ ರೀತಿ ಇದೆ ನೋಡಿ. ಕಾಟ್ ಬ್ಯಾಕ್ ಸೈಡು, ಮತ್ತು ಫಾಲ್ ಸೀಲಿಂಗು, ಹಾಗೂ ವೆಂಟಿಲೇಷನ್ ಪರ್ಪಸ್ಸಾಗಿ ವಿಂಡೋ. ಹಾಗೂ ಕಾಟ್ ಆಪೋಸಿಟ್ ನಿಮಗೆ ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್. ಇಲ್ಲೂ ಕೂಡ ಸ್ಟಡಿ ಯೂನಿಟ್ ಥರ 2 in 1 ಮಾಡ್ಕೋಬೋದು. ಅಲ್ಲೇನು ಕಾಣಿಸ್ತಾ ಇದೆ ಅದನ್ನು, ಓಕೆನಾ. ಮತ್ತು ಕಬೋರ್ಡಲ್ಲಿ ಸೆನ್ಸರ್ ಲೈಟು ನೋಡಿ. ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ನಿಮಿಷ ನೋಡಿ ಆನ್ ಆಗಿದೆ ಸೆನ್ಸರ್ ಲೈಟು. ಕಬೋರ್ಡ್ ಓಪನ್ ಮಾಡಿದ ತಕ್ಷಣ ವಾರ್ಡ್ರೋಬ್ನ ಆಟೋಮೆಟಿಕಲಿ ಸ್ಟ್ರಿಪ್ ಲೈಟ್ ಆನ್ ಆಗುತ್ತೆ.
ಮತ್ತು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಅದಕ್ಕೂ ಮೊದಲು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ನೋಡ್ತಾ ಇರ್ಬೋದು. ಇದು ಡ್ರೆಸ್ಸಿಂಗ್ ಟೇಬಲ್ಲು. ಸೊ ಅಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ. ಇದು ಅಟ್ಯಾಚ್ಡ್ ವಾಶ್ರೂಮು ವಿತ್ ಎಕ್ಸಸ್ ಫ್ಯಾನು, ವಿತ್ ವೆಂಟಿಲೇಷನ್ನು, ವಿತ್ ಗೀಸರ್ ಫಿಟ್ಟಿಂಗ್ ಕೂಡ ಆಗಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿತ್ತು. ಹಾಗಾದರೆ ಮಾಸ್ಟರ್ ಬೆಡ್ರೂಮ್ನ ನೋಡೋಣ ಬನ್ನಿ. ನೋಡಿ ಮಾಸ್ಟರ್ ಬೆಡ್ರೂಮ್ನ ಲುಕ್ಕು ಯಾವ ರೀತಿ ಇದೆ. ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಒಂದು ಲುಕ್ ಸಿಗುತ್ತೆ. ವಾರ್ಡ್ರೂಬ್ಸ್ ಆ್ಯಂಡ್ ಕಬೋರ್ಡ್ಸ್ ಆ್ಯಂಡ್ ಕಾಟ್ ಪಕ್ಕದಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ ವಿತ್ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿ ಸ್ಟೋರೇಜ್ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ. ಮತ್ತು ಕಾಟಲ್ಲೆಲ್ಲ ನೀವು ವೆಕೇಷನ್ ಥಿಂಗ್ಸ್ನ ಇಟ್ಕೋಬೋದು, ಆ ರೀತಿಯೂ ಸ್ಪೇಸಸ್ ಇದೆ. ಟಿ ವಿ ಯೂನಿಟು ಸಿಂಪಲಾಗಿ ಚೆನ್ನಾಗಿದೆ, ಓವರಾಗಿ ಏನೇ ಮಾಡಿಲ್ಲ, ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೂ ಅಟ್ಯಾಚ್ಡ್ ವಾಶ್ರೂಮ್. ಪ್ರತಿ ವಾಶ್ರೂಮಲ್ಲೂ ನಿಮಗೆ ಗೀಸರ್ ಕನೆಕ್ಷನ್ನು ಆಗಿದೆ, ಎಕ್ಸಾಸ್ಟ್ ಫ್ಯಾನ್ ಕನೆಕ್ಷನ್ ಆಗಿದೆ. ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟಾಗಿ ಮುಗ್ದೋಗಿದೆ ಸ್ನೇಹಿತರೆ, ಯಾವುದೂ ಏನು ಪೆಂಡಿಂಗ್ ಇಲ್ಲ. ಓಕೆ, ಇದು ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್, ಒಂದು ಮಾಸ್ಟರ್ ಬೆಡ್ರೂಮು. ಸೊ ಇವಾಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸಲ್ಲಿ ಯಾವ ರೀತಿ ಇದೆ ಡಿಸೈನ್ ಆಗಿರ್ಬೋದು, ರೈಲಿಂಗ್ಸ್ ಆಗಿರ್ಬೋದು. ನೋಡಿ ಥರ್ಡ್ ಫ್ಲೋರ್ಗೆ ಹೋಗ್ತಾ ಹೋಗ್ತಾ ಬೆಳಕು ತುಂಬಾ ಜಾಸ್ತಿ ಬೀಳ್ತಿದೆ. ಯಾಕೆ ಅಂತ ಹೇಳಿದ್ನಲ್ಲ, ಇಲ್ಲೂ ಕೂಡ ಸ್ಕೈಲೈಟ್ ಬಂದಿದೆ. ಇದು ಬೇರೆ ಸ್ಕೈಲೈಟು, ದೇವ್ರ ಮನೆಗೆ ಬೇರೆ ಸ್ಕೈಲೈಟು. ಅದನ್ನು ನಾನು ನಿಮ್ಮ ಮೇಲ್ಗಡೆ ತೋರಿಸ್ತೀನಿ. ಥರ್ಡ್ ಫ್ಲೋರ್ಗೆ ಬಂದ ತಕ್ಷಣ ಈ ರೀತಿ ಇದೆ. ಇದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ನೋಡಿ ಗೆಸ್ಟ್ ಬೆಡ್ರೂಮು. ಎಂಟ್ರಿ ಆಗ್ತಿದ್ದಂಗೆ ಇದು ಸಖತ್ತಾಗಿದೆ ಕಾಂಬಿನೇಷನ್ ಎಲ್ಲ. ಹೆಡ್ ಬೋರ್ಡ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ವಾರ್ಡ್ರೂಬ್ಸ್ ಆ್ಯಂಡ್ ಕಬೋರ್ಡ್ಸು, ಫಾಲ್ ಸೀಲಿಂಗು ನೋಡಿ. ಇಲ್ಲಿ ನಿಮಗೊಂದು ಚಿಕ್ಕದಾಗಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ಅದನ್ನು. ಅದಕ್ಕೂ ಮೊದಲಾಗಿ ನೋಡಿ ಡ್ರೆಸ್ಸಿಂಗ್ ಟೇಬಲ್ಲು ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ಸ್. ವಾಶ್ರೂಮಲ್ಲಿ ಗೀಸರ್ ಫಿಟ್ಟಿಂಗು, ಹೆಡ್ ಶವರು, ಎಕ್ಸಾಸ್ಟ್ ಫ್ಯಾನು, ಕಮೋಡ್, ಸಿಂಕ್, ಥರ ನಾನಾ ರೀತಿ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟಾಗಿ ಆಗಿದೆ. ಬನ್ನಿ ಇವಾಗ ನಿಮ್ಗೊಂದು ಬಾಲ್ಕನಿ ಇದೆ ಅಂತೇಳಿ ನಾನು ತೋರಿಸ್ತೀನಿ. ಓಪನ್ ಮಾಡಿದ ತಕ್ಷಣ ಒಂದು ಬಾಲ್ಕನಿ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಕೋಲ್ಡ್ ಇದೆ ಸ್ನೇಹಿತರೆ, ನಿನ್ನೆ ಮಳೆ ಓದಿರೋದ್ರಿಂದ ಎಲ್ಲ ಫುಲ್ಲು ಕೋಲ್ಡ್ ಇದೆ. ಸೇಫ್ಟಿ ಪರ್ಪಸ್ಸಾಗಿ ಇಷ್ಟು ಹೈಟ್ ಇದೆ ನೋಡಿ, ಎಷ್ಟು ಹೈಟ್ ಇದೆ ಅಂತ. ತುಂಬ ಹೈಟ್ ಚೆನ್ನಾಗಿದೆ. ಇದು ಮೇನ್ ರೋಡ್ ಆ ಕಡೆನೇ ಇರುವಂಥ ಬಾಲ್ಕನಿ. ಸೊ ಟೋಟಲಿ 3 BHK ಆಯಿತು ನಿಮಗೆ. ಅದ್ರ ಜೊತೆಗೆ ಅಪೋಸಿಟ್ ರೂಮ್ ಒಂದಿದೆ ಅಲ್ಲ, ಏನು ಅಂತ ನೋಡೋಣ. ಎಂಟ್ರಿ ಮಾಡಿದ ತಕ್ಷಣ, ಓಪನ್ ಮಾಡಿದ ತಕ್ಷಣ ಡೋರ್ನ, ಇಲ್ಲಿ ನಿಮಗೆ ಸಿಟ್ಔಟ್ ಏರಿಯಾ ಥರ ಅಲ್ಲ, ಸಿಟ್ಔಟ್ ಏರಿಯಾನೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಹೇಗೆ ಅಂದರೆ ಕೂಲಾಗಿದೆ ನೋಡಿ. ಮೇಲೆ ಹೆಂಚಾಕಿ
ಸೇಫ್ಟಿಗೆ ಎಮ್ ಎಸ್ಸಿಂದ ಕಂಪ್ಲೀಟಾಗಿ ಕವರ್ ಮಾಡಿ ಸುತ್ತಲೂ. ಸೊ ಮೇಲೆ ಹಂಚಾಕಿದ್ದಾರೆ, ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಹಾಗೂ ನೋಡ್ತಾ ಇದ್ದೀರಲ್ಲ ಇದು, ಮತ್ತು ಇಲ್ಲೂ ಕೂಡ ನೀವು ಸ್ಟೋರೇಜ್ನ ಇಟ್ಕೋಬೋದು. ಲಾಕ್ ಆಗಿದೆ, ಈ ಥರ ಇದೆ. ಮತ್ತು ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ವಾಷಿಂಗ್ ಮಿಷಿನ್ನ ಬೇಕಾದರೆ ಇಲ್ಲಿ ನೀವು ಇಟ್ಕೋಬೋದು. ಅದಕ್ಕೆ ಟ್ಯಾಪ್ ಕನೆಕ್ಷನ್ ಬಿಟ್ಟಿದ್ದಾರೆ, ಮತ್ತು ವೇಸ್ಟ್ ವಾಟರ್ ಹೋಗೋದಕ್ಕೂ ಕೂಡ ಜಾಗ ಬಿಟ್ಟಿದ್ದಾರೆ. ಮತ್ತು ವಾಷಿಂಗ್ ಮಿಷಿನ್ ಸಂಬಂಧಪಟ್ಟಂಥ ಕೆಮಿಕಲ್ಸ್ನ ಇಟ್ಕೊಳ್ಳೋದಕ್ಕೂ ಕೂಡ ನೀಟಾಗಿ ಸ್ಟೋರೇಜ್ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಫೆಸಿಲಿಟಿನೂ ಇದೆ. ಇದು 3rd ಫ್ಲೋರಲ್ಲಿರುವಂಥ ಮಾಹಿತಿ. 3rd ಫ್ಲೋರ್ ಟು 4th ಫ್ಲೋರ್ ಮೀನ್ಸ್ ಟಾಪ್ ಹೋಗೋದಕ್ಕೆ ನಿಮಗೆ ಎಮ್ ಎಸ್ಸಿಂದ ಈ ರೀತಿ ರೈಲಿಂಗ್ಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ನ ರೈಲಿಂಗ್ಸ್ ಅಲ್ಲ, ಸ್ಟೇರ್ ಕೇಸು. ಹೋಗ್ತಾ ಇರ್ಬೇಕಾದ್ರೆ ನೋಡಿ, ಇಲ್ಲೂ ಕೂಡ ಸೇಫ್ಟಿ ಪರ್ಪಸ್ಸಾಗಿ ಎಮ್ ಎಸ್ ಡೋರ್ನ ಬಿಟ್ಟಿದ್ದಾರೆ. ಬನ್ನಿ, ಮೇಲೆ ಬಂದ ತಕ್ಷಣ ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಟ ಈ ರೀತಿ ಕಾಣಿಸುತ್ತೆ. ಸೊ ಮೇಲೆ ನಿಮಗೆ 1500 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕ್ನ ಇಟ್ಟಿದ್ದಾರೆ. ಕೆಳಗಡೆನೂ ಬೇಕಾದರೆ ನೀವೇನಾದ್ರು ಸ್ಟೋರೇಜ್ ಮಾಡ್ಕೋಬೋದು. ಮತ್ತು ಇದು ಸ್ಟೇರ್ ಕೇಸ್ ಹತ್ರ ಬರುವಂಥ ಸ್ಕೈಲೈಟ್ ಆಗಿತ್ತು. ಹಾಗೂ ದೇವ್ರ ಮನೆ ಹತ್ರ ಡೈರೆಕ್ಟಾಗಿ ಸ್ಕೈಲೈಟ್ ಬೀಳ್ತಿತ್ತಲ್ಲ, ಅದು ಇದಾಗಿತ್ತು. ನೋಡ್ತಾ ಇದ್ರಲ್ಲ ನೋಡಿ, 3rd ಫ್ಲೋರ್ ಹಂಚು ಹಾಕಿದಾರಲ್ಲ, ಅದು ಇದು. ಹಾಗೂ ಇದು ಡೆವಲಪ್ಡ್ ಏರಿಯಾ ಸ್ನೇಹಿತರೆ, ಅಂಜನಾಪುರ 2nd ಬ್ಲಾಕು. ಮತ್ತೊಮ್ಮೆ ಹೇಳ್ತೀನಿ, ಇದು ಲೊಕೇಟ್ ಆಗಿರುವಂಥ ಏರಿಯಾ ಬಂದು ಅಂಜನಾಪುರ 2nd ಬ್ಲಾಕು. ಕೇವಲ ಮೆಟ್ರೋ ಸ್ಟೇಷನ್ ಮೀನ್ಸ್ ಕೋಣನಕುಂಟೆ ಮೆಟ್ರೋ ಸ್ಟೇಷನಿಂದ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಬಿಲ್ಡಿಂಗ್ ಇದಾಗಿರುತ್ತೆ. ಹಾಗೂ ನೀವು ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗಾದರೂ ಹೋಗ್ಬೋದು, ಇಲ್ಲ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗಾದರೂ ಹೋಗ್ಬೋದು. ಇದು ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗಿಂತ ಹೆಚ್ಚಾಗಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರದಲ್ಲಿದೆ. ಇದು 2 ಕಿಲೋಮೀಟ್ರ್ ಅಷ್ಟೇ ಇರತಕ್ಕಂಥದ್ದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ. ಇದೇನು ಕಾಣಿಸ್ತಿದೆ, ಇದು ವಾಜರಳ್ಳಿ ಎಲ್ಲ ನೋಡ್ತಾ ಇರ್ತಕ್ಕಂಥದ್ದು. ಈ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಮುಂದೆಗಡೆ ಇರುವಂಥ ಬಿಲ್ಡಿಂಗು ಸ್ನೇಹಿತರೆ ಅದು. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಈ ಮನೆಯ ಮಾಹಿತಿಯಾಗಿತ್ತು. ಈ ಮನೆಗೆ ಪೆಂಡಿಂಗ್ ಇರುವಂಥ ವರ್ಕ್ ಬಂದು ಪೇಂಟಿಂಗ್ ಟಚಪ್ ಇರುತ್ತೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ನಿಮಗೆ ಪಾಲಿಶ್ ಟಚಪ್ ಮಾಡಿಕೊಡ್ತಾರೆ. ಅದು ಬಿಟ್ಟು ಬೇರೆ ನಿಮಗೆಲ್ಲ ರೀತಿಯ ವರ್ಕ್ಗಳೆಲ್ಲ ಮುಗಿದಿದೆ. ಗೀಝರ್ ಕನೆಕ್ಷನ್ ಹಿಡಿದು ಬಾತ್ರೂಮ್ ಫಿಟ್ಟಿಂಗ್ಸ್ ಹಿಡಿದು ಪ್ರತಿಯೊಂದೂ ಕೂಡ ನಿಮಗೆ ಕಂಪ್ಲೀಟಾಗಿ ಆಗಿದೆ ಅಂತಲೇ ಹೇಳ್ಬೋದು. ಅದನ್ನು ಕಂಪ್ಲೀಟ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗೂ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 1,80,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಈ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನೆಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ನಿಮ್ಮ ಸರ್ಕಲಲ್ಲಿ, ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಫ್ಯಾಮಿಲಿ ಸರ್ಕಲಲ್ಲಾಗಿರ್ಬೋದು, ಯಾರಾದರೂ ಮನೇನ ನೋಡ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.